ನೋಡಿ, ಈ ಬಳ್ಳಿಯನ್ನು ಅನಂತಮೂಲ, ಅಂತಮೂಲ್ಮೂಲಿನಿ, ಆಡುಮುಟ್ಟದ ಸೊಪ್ಪು ಅಥವಾ ನೇಪಾಳದ ಬೇರು, ನಾಯಿಹಾಲೆ, ಕಿರಮಂಜಿ, ಮೇಕಮೇಯಿನಿ, ಆಕುಕುಕ್ಕಪಾಲ, ವೆಟ್ಟಿಪಾಲ, ನಾಯ್ಪಾಲೈ, ನಂಜರುಪ್ಪನ್, ಕಿರಿಪಾಲೈ, ಕುಡಿಪಾಲೈ, ಕೆರಿನಾಯ್ಗಳಂ ಎಂಬ ಹೆಸರುಗಳಿಂದ ಕರೆಯಲಾಗುತ್ತೆ. ಕಾಡು ಮೇಡು ಪಾಳು ಬಿದ್ದ ಜಮೀನು ಬೇಲಿಗಳ ಮೇಲೆ, ಹೊಲಗಳ ಬದಿಗಳು, ರಸ್ತೆ ಪಕ್ಕದಲ್ಲಿ, ನೆಲಮರಗಳ ಮೇಲೆ ಹಬ್ಬಿ ಬೆಳೆಯುತ್ತೆ. ಇದು ಏಕವಾರ್ಷಿಕ ಸಸ್ಯವಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಬಹುಬೇಡಿಕೆ ಇರುವ ಔಷಧೀಯ ಸಸ್ಯ. ಕಾಡು ಮೇಡುಗಳಲ್ಲಿರುವ ಯಾವುದೇ ಗಿಡ ಮರ ಬಳ್ಳಿಗಳ ಎಲೆಗಳನ್ನು ಬಿಡದೆ ತಿನ್ನುವ ಆಡುಗಳು ಅಥವಾ ಮೇಕೆಗಳು ಈ ಒಂದು ಗಿಡದ ಎಲೆಯನ್ನು ತಿನ್ನುವುದಿಲ್ಲ. ಈ ಗಿಡದ ಸಮೂಲ ಪ್ರಾಣಿ, ಪಕ್ಷಿ, ಮನುಷ್ಯ ತಿಂದರೆ ತಕ್ಷಣ ವಾಂತಿಯಾಗುತ್ತೆ. ಪ್ರತಿದಿನ ಬೆಳಿಗ್ಗೆ 3 ದಿನಗಳ ಕಾಲ ಇದರ ಒಂದು ಎಲೆಯನ್ನು ಜಗಿದು ತಿಂದು ಬಿಸಿ ನೀರು ಕುಡಿಯೋದ್ರಿಂದ ಅಸ್ತಮ ರೋಗ ಹಾಗೆ ಉಸಿರಾಟದ ತೊಂದರೆಗಳು ವಾಸಿಯಾಗುತ್ತೆ. ಎಲೆಗಳನ್ನು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ಸಂಗ್ರಹಿಸಿಟ್ಟುಕೊಂಡು ಯಾವುದೇ ರೀತಿಯ ಕೆಮ್ಮು, ಕಫ, ಗಂಟಲು ಬೇನೆಗಳಿಗೆ 1 ಚಮಚ ಪುಡಿಗೆ 1 ಚಮಚ ಜೇನುತುಪ್ಪ ಸೇರಿಸಿ ಸೇವಿಸಿದರೆ ವಾಸಿಯಾಗುತ್ತೆ. ಈ ಗಿಡದ ಒಂದು ಎಲೆಯಂತೆ 3 ದಿನ ತಿಂದರೆ ಶ್ವಾಸಕೋಶದಲ್ಲಿ ತುಂಬಿರುವ ಕಫ, ಕಲ್ಮಶಗಳು ವಾಂತಿಯಲ್ಲಿ ಹೊರಬರುತ್ತೆ. ಹಾಗೆಯೇ 1 ವರ್ಷದ ಕಾಲ ಮತ್ತೆ ಹೊಟ್ಟೆಗೆ ತೆಗೆದುಕೊಳ್ಳಬಾರದು. ಈ ಎಲೆಯನ್ನು ಅಸ್ತಮ ರೋಗಿಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಹಾಗೆಯೇ ಒಂದು ಸೂಚನೆ, ಆಯುರ್ವೇದ ಪಂಡಿತರ ಸಲಹೆ ಸೂಚನೆ ಇಲ್ಲದೆ ಈ ಗಿಡದ ಸಮೂಲ ಉಪಯೋಗಿಸಬಾರದು. ಅದರಲ್ಲೂ ಮುಖ್ಯವಾಗಿ ಗರ್ಭಿಣಿಯರು, ಸ್ತನ್ಯಪಾನ ಮಾಡಿಸುವ ಸ್ತ್ರೀಯರು ಈ ಗಿಡದ ಯಾವುದೇ ಭಾಗವನ್ನು ಬಳಸುವಂತಿಲ್ಲ. ನೋಡಿ, ಈ ಸೊಪ್ಪನ್ನು ದಗನೆ ಸೊಪ್ಪು ಅಥವಾ ನಾರಬಳ್ಳಿ ಸೊಪ್ಪು ಅಥವಾ ಕಾಡು ಸಾಸಿವೆ ಸೊಪ್ಪು ಅಂತ ನಮ್ಮ ಹಳ್ಳಿ ಕಡೆ ಕರಿತೀವಿ. ನಿಮ್ಮ ಹಳ್ಳಿ ಕಡೆ ಏನಂತ ಕರಿತೀರೋ ಕಮೆಂಟಲ್ಲಿ ತಿಳಿಸಿ. ತುಂಬ ಹಲ್ಲು ನೋವ್ತಾ ಇದೆ ಅಥವಾ ಇಗುರುಗಳೇನಾದರೂ ಊದ್ಕೊಂಡಿದೆ, ಒಸಡುಗಳು ನೋವ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ನೋಡಿ, ಒಂದು ಚಿಕ್ಕ ಗಾತ್ರದ ಉಂಡೆಯನ್ನು ಮಾಡಿ ನೋಡಿ, ಸುಮ್ಮನೆ ಒಸಕಿದ್ರೆ ಸಾಕು, ತುಂಬ ಸ್ಮೂತಾಗಿರುತ್ತೆ ಸೊಪ್ಪು. ಈ ಉಂಡೆಯನ್ನು ನೋವಿರುವಂಥ ಜಾಗಕ್ಕೆ ಇಡೋದ್ರಿಂದ ಹಲ್ಲು ನೋವು ವಾಸಿಯಾಗುತ್ತೆ, ಹಾಗೆ ಇಗುರಿನ ಊತ ಕೂಡ ಕಡಿಮೆ ಆಗುತ್ತೆ. ಈ ಸೊಪ್ಪನ್ನು ಆಹಾರವನ್ನಾಗಿ ಕೂಡ ನಾವು ಬಳಸ್ಬೋದು, ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಹಾಗೆಯೇ ದೇಹದ ಯಾವುದೇ ಒಂದು ಭಾಗದಲ್ಲಾಗಿರ್ಬೋದು ನೋವಿದ್ದಾಗ ಒಂದು ಇಡೀ ಸೊಪ್ಪನ್ನು ತಗೊಂಡು ಚೆನ್ನಾಗಿ ರಸವನ್ನು ತೆಗೆದು ಸುಮ್ಮನೆ ಚೆನ್ನಾಗಿ ಒಸಕ್ತಾ ಇದ್ದರೆ ಸಾಕು, ರಸವನ್ನು ಆರಾಮಾಗಿ ತೆಗಿಬೋದು. ಆ ರಸವನ್ನು ನೋವಿರುವಂಥ ಜಾಗಕ್ಕೆ ಲೇಪನ ಮಾಡ್ತಾ ಬಂದರೆ ಆ ನೋವು ಕೂಡ ಕಡಿಮೆ ಆಗುತ್ತೆ. ಹುಳಿ ಸೊಪ್ಪು ಅಥವಾ ಪುಳ್ಳಂಪುರಚಿ ಸೊಪ್ಪು ಅಂತೇಳಿ ನಮ್ಮ ಹಳ್ಳಿ ಕಡೆ ಕರೀತಾರೆ. ನಿಮ್ಮ ಹಳ್ಳಿ ಕಡೆ ಏನಂತ ಕರೀತಾರೋ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಈ ಹುಳಿ ಸೊಪ್ಪಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆಯೇ ಅನೇಕ ಮನೆಮದ್ದುಗಳಲ್ಲಿ ಈ ಹುಳಿ ಸೊಪ್ಪನ್ನು ಬಳಸಲಾಗುತ್ತೆ. ಇದರ ಪ್ರಮುಖ ಔಷಧಿ ಗುಣಗಳನ್ನು ನೋಡೋದಾದರೆ, ತುಂಬ ತಲೆ ನೋವ್ತಾ ಇದೆ ಅಂತನ್ನುವಂಥ ಸಂದರ್ಭದಲ್ಲಿ ಈ ಹುಳಿ ಸೊಪ್ಪಿನೊಂದಿಗೆ ಈರುಳ್ಳಿಯನ್ನು ಬೇಯಿಸಿ ಆ ಮಿಶ್ರಣವನ್ನು ಹಣೆಗೆ ಲೇಪಿಸಿದರೆ ತಲೆನೋವು ಕಡಿಮೆಯಾಗುತ್ತೆ. ಹಾಗೆಯೇ ಬಾಯಿ ಹಾಗೆ ಒಸಡಿನ ಸಮಸ್ಯೆಗಳೇನಾದರೂ ಇದ್ದರೆ, ಅಂದರೆ ಇಗುರುದ್ಕೊಂಡಿದೆ ಅಂತೇಳಿ ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಎಲ್ಲ ಹೇಳ್ತಾ ಇರ್ತೀರಾ, ಅಂಥ ಸಂದರ್ಭದಲ್ಲಿ ಈ ಸೊಪ್ಪಿನಿಂದ ರಸವನ್ನು ತೆಗೆದು ಬಾಯಿಯನ್ನು ಮುಕ್ಕಳಿಸೋದ್ರಿಂದ ಬಾಯಿಯ ಹುಣ್ಣು ಹಾಗೆಯೇ ಒಸಡಿನ ರೋಗಗಳು ಕೂಡ ಗುಣವಾಗುತ್ತೆ. ಹಾಗೆಯೇ ತುಂಬ ಹೊಟ್ಟೆ ನೋವ್ತಾ ಇದೆ ಅಥವಾ ಬೇದಿ ಆಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ 30ರಿಂದ 40 ಮಿಲಿ ಸೊಪ್ಪಿನ ಕಷಾಯಕ್ಕೆ ಇಂಗು ಬೆರೆಸಿ ಸೇವಿಸಿದರೆ ಹೊಟ್ಟೆ ನೋವು ಕಡಿಮೆಯಾಗುತ್ತೆ. ಹಾಗೆಯೇ ಆಮಶಂಕೆ ಅಥವಾ ಬೇದಿಯನ್ನು ಗುಣಪಡಿಸಲು ಸಹ ಇದರ ರಸ ತುಂಬಾ ಸಹಾಯ ಮಾಡುತ್ತೆ. ಹಾಗೆಯೇ ಮೂಲವ್ಯಾಧಿ ಸಮಸ್ಯೆ, ಏನು ನೀವು ಪೈಲ್ಸ್ ಅಂತ ಕರಿತೀರಲ್ಲ, ಅಂಥ ಸಂದರ್ಭದಲ್ಲಿ ಈ ಹುಳಿ ಸೊಪ್ಪು, ಬೇರು, ಕಾಂಡ ಹಾಗೆ ಹೂಗಳನ್ನು ತುಪ್ಪದಲ್ಲಿ ಹುರಿದು ಮೊಸರಿನೊಂದಿಗೆ ಸೇವನೆ ಮಾಡೋದ್ರಿಂದ ಮೂಲವ್ಯಾಧಿ ಸಮಸ್ಯೆ ಕೂಡ ನಿವಾರಣೆಯಾಗುತ್ತೆ.
ಅಷ್ಟೇ ಅಲ್ಲ, ಚರ್ಮದ ಉರಿ ಹಾಗೆ ಹುಣ್ಣೇನಾದರೂ ಆಗಿದ್ರೆ ಸೊಪ್ಪನ್ನು ನೀರಿನಲ್ಲಿ ಜಜ್ಜಿ ಪೊಟ್ಟಣ ರೀತಿಯಲ್ಲಿ ಕಟ್ಟಿ ಹುಣ್ಣು ಅಥವಾ ಉರಿ ಇರುವ ಜಾಗದ ಮೇಲೆ ಇಟ್ಟರೆ ಉರಿ ಹಾಗೆ ನೋವು ಕೂಡ ಕಡಿಮೆಯಾಗುತ್ತೆ. ಹುಣಸೆ ಮರ ಕೇವಲ ಅಡುಗೆಗೆ ರುಚಿ ನೀಡೋದಲ್ಲದೆ ಅನೇಕ ಔಷಧಿ ಗುಣಗಳನ್ನು ಹೊಂದಿರುವ ಅದ್ಭುತ ಸಸ್ಯ. ಇದರ ಎಲೆ, ಹೂವು, ಹಣ್ಣು, ಬೀಜ ಹಾಗೆ ತೊಗಟೆ ಎಲ್ಲವೂ ಆರೋಗ್ಯಕ್ಕೆ ತುಂಬಾ ಪ್ರಯೋಜನ. ಸದ್ಯಕ್ಕೆ ಹುಣಸೆ ಹಣ್ಣೇನು ಈ ಮರದಲ್ಲಿಲ್ಲ. ಹುಣಸೆ ಹಣ್ಣೆಲ್ಲ ಖಾಲಿಯಾಗಿ ಮತ್ತೆ ಚಿಗುರಿ ಹಸಿರಿನಿಂದ ತುಂಬಿಕೊಂಡಿದೆ. ಈ ಹುಣಸೆ ಹಣ್ಣು ಸೌಮ್ಯ ವಿರೇಚಕವಾಗಿ ಕಾರ್ಯನಿರ್ವಹಿಸುತ್ತೆ. ಇದು ಮಲಬದ್ಧತೆಯನ್ನು ನಿವಾರಿಸಲು ಕೂಡ ಸಹಾಯ ಮಾಡುತ್ತೆ. ಹಾಗೆಯೇ ಅಜೀರ್ಣ, ಹೊಟ್ಟೆ ಉಬ್ಬರ ಹಾಗೆ ಹಸುವಿನ ಕೊರತೆಯನ್ನು ಕಡಿಮೆ ಮಾಡಲು ಈ ಹಸಿ ಹುಣಸೆಕಾಯಿಯನ್ನು ಸೇವನೆ ಮಾಡ್ಬೋದು. ಹಸಿ ಹುಣಸೆಕಾಯಿ ಅಂದರೆ ಬಾಯಲ್ಲಂತೂ ನೀರು ಬರುತ್ತೆ. ಆದರೆ ಹುಣಸೆಹಣ್ಣು ಹುಣಸೆಕಾಯಿಗಿಂತ ಹುಣಸೆ ಮರದ ಎಲೆಗಳಂತೂ ತುಂಬಾ ಉಪಯೋಗ. ಈ ಒಂದು ಹುಣಸೆ ಎಲೆಗಳಲ್ಲಿ ವಿಟಮಿನ್ ಸಿ ಉತ್ಕರ್ಷಣ ನಿರೋಧಕ ಅಂಶಗಳಿವೆ. ಹುಣಸೆ ಎಲೆಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಸೋಂಕುಗಳಿಂದ ನಮ್ಮನ್ನು ರಕ್ಷಣೆ ಮಾಡುತ್ತೆ. ನೋಡಿ, ಈ ಹುಣಸೆಯ ಎಲೆಯ ಒಂದು ಚಿಗುರು ಎಲೆಗಳನ್ನು ಆಗಾಗ ನಾವು ಕಷಾಯ ರೂಪದಲ್ಲೋ ಅಥವಾ ಚಟ್ನಿಗೆ ಹಾಕಿ ನಾವು ಬಳಸಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಹುಣಸೆ ಎಲೆಗಳ ರಸವನ್ನು ಉರಿಯೂತ, ಗಾಯ ಅಥವಾ ನೋವಿನ ಜಾಗದಲ್ಲಿ ಹಚ್ಚೋದ್ರಿಂದ ಊತ ಹಾಗೆ ನೋವು ಕೂಡ ಕಡಿಮೆ ಆಗುತ್ತೆ. ಹಾಗೆ ಈ ಹುಣಸೆಹಣ್ಣು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಇದು ಹೃದಯದ ರಕ್ತನಾಳದ ವ್ಯವಸ್ಥೆಯ ಆರೋಗ್ಯವನ್ನು ಸುಧಾರಣೆ ಮಾಡುತ್ತೆ. ಹಾಗೆಯೇ ಹುಣಸೆ ಹಣ್ಣಿನ ತಿರುಳು ಚರ್ಮದ ರೋಗಗಳು, ಸುಟ್ಟ ಗಾಯಗಳು ಹಾಗೆ ಊತವನ್ನು ಗುಣಪಡಿಸಲು ಕೂಡ ಚರ್ಮದ ಮೇಲೆ ಲೇಪನವಾಗಿ ಬಳಸಲಾಗುತ್ತೆ. ಇಷ್ಟೇ ಅಲ್ಲ, ಈ ಸೊಪ್ಪು ನೋವು ನಿವಾರಣೆಯಾಗಿ ಕೆಲಸ ಮಾಡೋದ್ರಿಂದ ನಿಮಗೇನಾದರೂ ಕೈಯಲ್ಲೋ ಅಥವಾ ಕಾಲಲ್ಲೋ ಎಲ್ಲಾದರೂ ಉಳುಕಿದ್ರೆ ಈ ಸೊಪ್ಪನ್ನು ತೊಗೊಂಬಂದು ಚೆನ್ನಾಗಿ ಬೇಯಿಸಿ ನಂತರ ನೀರನ್ನು ಸೋಸಿ ಈ ಸೊಪ್ಪನ್ನು ತಗೊಂಡು, ಅಂದರೆ ನಮಗೆ ಬಿಸಿಯನ್ನು ತಡೆಯುವಷ್ಟು ಒಂದು ಬಟ್ಟೆಯಲ್ಲಿ ಹಾಕಿ ಕಟ್ಟಿ ಆ ಒಂದು ಸೊಪ್ಪನ್ನು ನೋವಿರುವಂಥ ಜಾಗಕ್ಕೆ ಕಟ್ಟೋದ್ರಿಂದ ಆ ನೋವು ಕೂಡ ನಮಗೆ ನಿವಾರಣೆಯಾಗುತ್ತೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಚಿರಪರಿಚಯ ಇರುತ್ತೆ ಈ ಬಳ್ಳಿಯನ್ನು ನಾವು ಸೀಲ್ಡಂಬು ಅಂತ ಕರಿತೀವಿ. ಈ ರೀತಿ ಕೊಡಿಯನ್ನು ಗಿಲ್ದಾಗ ಹಾಲು ಬರುತ್ತೆ ನೋಡಿ. ಈ ಹಾಲನ್ನು ಸುಟ್ಟಿರುವಂಥ ಗಾಯಗಳಿಗೆ ನಾವು ಲೇಪನವನ್ನು ಮಾಡಿದಾಗ ಸುಟ್ಟಿರುವಂಥ ಗಾಯಗಳು ವಾಸಿಯಾಗುತ್ತೆ. ಹಾಗೆ ಕಾಲಕ್ರಮೇಣವಾಗಿ ಹಚ್ಚುತ್ತಾ ಬಂದರೆ ಆ ಸುಟ್ಟಿರುವಂತಹ ಏನು ಜಾಗದಲ್ಲಿ ಬಿಳಿಯ ಒಂದು ಮಾರ್ಕ್ ಆಗಿರುತ್ತೋ ಆ ಮಾರ್ಕ್ ಸಮೇತ ಹೋಗುತ್ತೆ. ಇದು ನೋಡಿ, ಬಳ್ಳಿ ರೂಪದಲ್ಲಿ ಹಬ್ಕೊಂಡೋಗಿರುತ್ತೆ. ನಾವು ಮುಂಚೆ ಎಲ್ಲ ಒರೆಗಳನ್ನು, ಅಂದರೆ ಸೌದೆ ಒರೆಗಳನ್ನು ಕಟ್ಟೋದಕ್ಕೆ ಅಥವಾ ಮೇವಿನ ಒಂದು ಒರೆಗಳನ್ನು ಕಟ್ಟೋದಕ್ಕೆ ಬಳಸ್ತಾ ಇದ್ವಿ. ನಿಮ್ಮ ದಾರಿಯ ಅಂಚುಗಳಲ್ಲಿ ಬೇಲಿ ಪದೇ ಮೇಲೆ ಹಬ್ಬಿ ಹೋಗಿರುತ್ತೆ ನೋಡಿ, ಯಾವ ರೀತಿ ಹಾಲು ಬರುತ್ತೆ. ನಾವು ಈ ಒಂದು ಕೊಡಿಯನ್ನು ಅಥವಾ ಎಲೆಯನ್ನು ಗಿಲ್ದಾಗ ಸುಮಾರು ಹೃದಯದ ಆಕಾರದಲ್ಲಿರುತ್ತೆ ಈ ಎಲೆಗಳು. ನೋಡ್ಬೋದು, ತುಂಬ ಹಚ್ಚ ಹಸಿರಾಗಿರುತ್ತೆ. ಹಾಗೆಯೇ ಸುಟ್ಟ ಗಾಯಗಳಿಗೆ ಮಾತ್ರ ಅಷ್ಟೇ ಅಲ್ಲ, ತುಂಬ ಮಂಡಿ ನೋವ್ತಾ ಇದೆ ಅಥವಾ ಎಲ್ಲಾದರೂ ಕಾಲು ಉಳುಕಿದೆ ಅಂತಂದಾಗ ಈ ಸೊಪ್ಪನ್ನು ತೊಗೊಂಬಂದು ಚೆನ್ನಾಗಿ ಬೇಯಿಸಿ, ಅಂದರೆ ನಮಗೆ ಈ ಒಂದು ಬಿಸಿಯನ್ನು ತಡೆಯುವಷ್ಟು ಪ್ರಮಾಣದಲ್ಲಿ ಈ ಸೊಪ್ಪನ್ನು ನೋವಿರುವಂಥ ಜಾಗಕ್ಕೆ ಕಟ್ಟೋದ್ರಿಂದ ಆ ನೋವು ಕೂಡ ನಿವಾರಣೆ ಆಗುತ್ತೆ. ಈ ಅಂಬನ್ನು ನಿಮ್ಮ ಹಳ್ಳಿ ಕಡೆ ಏನಂತ ಕರಿತೀರೋ ಕಮೆಂಟಲ್ಲಿ ತಪ್ಪದೆ ತಿಳಿಸಿ. ನಮ್ಮ ಹಳ್ಳಿ ಕಡೆ ನಾವು ಸೀಲ್ಡಂಬು ಅಂತ ಕರಿತೀವಿ. ನಿಮ್ಮ ಒಂದು ಹಳ್ಳಿ ಕಡೆ ಈ ಬಳ್ಳಿಯನ್ನು ಏನಂತ ಕರಿತೀರೋ ತಿಳಿಸಿ.